ಇನ್ನು 4 ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗಲಿದೆ. ಪ್ರಜ್ವಲ್ ರೇವಣ್ಣ ಕೇವಲ 1 ತಿಂಗಳಲ್ಲಿ ಜೈಲಿನಿಂದ ಹೊರಬರ್ತಾರೆ. ನೀವು ಎಲ್ಲರೂ ಸೇರಿ ಅವರಿಗೆ ಸ್ವಾಗತ ಮಾಡೋಣ ಎಂದು ಎಂಎಲ್ಸಿ ಸೂರಜ್ ರೇವಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೊಳೆನರಸೀಪುರದ ಚಾಕೇನಹಳ್ಳಿಯಲ್ಲಿ ಶನಿವಾರ ರಾತ್ರಿ ನಡೆದ ಕಾರ್ಯಕ್ರಮದ ಒಂದರಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಿದ್ದ ನಂತರ ನಮ್ಮ ಎಚ್.ಡಿ. ರೇವಣ್ಣಗೆ ಜೈ ಜೈ ಅಂತಾರ. ಆ ಕಡೆ ಹೋಗಿರುವವರು ಕಥೆಯನ್ನು ಹೇಳಿ. ಆಗ ಸೂರಜ್ ರೇವಣ್ಣಗೆ ಜೈ ಅನ್ನೋಲ್ಲ, ಎಚ್.ಡಿ. ರೇವಣ್ಣಗೆ ಜೈ ಅಂತಾರೆ ಎಂದಿದ್ದಾರೆ. ಅವರಿವರನ್ನ ಕರೆದುಕೊಂಡು ಕೈ ಬಿಸಿ ಮಾಡಿಕೊಂಡು ಬರೆಯುತ್ತಾರೆ ಎಂದು ಭವಿಷ್ಯ ನುಡಿದ ಅವರು, ಪ್ರಪಂಚ ಇವತ್ತಿಗೆ ಮುಗಿದು ಹೋಗಿಲ್ಲ, ಮುಂದಕ್ಕೂ ರಾಜಕೀಯ ಮಾಡುವುದು ನಮಗೂ ಗೊತ್ತಿದೆ, ನಾವೇನು ಇಲ್ಲಿಂದ ಓಡಿ ಹೋಗೋದಿಲ್ಲ ಎಂದು ಹೇಳಿದ್ದಾರೆ. ಹಳೆಕೋಟೆ ಪ್ರೀಮಿಯರ್ ಲೀಗ್ ಅಂತ ಏನೋ ಮಾಡ್ತಾವ ಹುಡುಗ, ಆಯ್ತು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತೀವಿ. ಮುಂದಕ್ಕೂ ಯಾವುದೇ ಕಾರ್ಯಕ್ರಮ ಮಾಡಿ ಅದಕ್ಕೂ ನಾವೆಲ್ಲ ಮಾಡ್ತೀವಿ. ಆದರೆ ನೀವು ಹುಡುಗರು ಒಗ್ಗಟ್ಟಾಗಿ ಒಂದು ಕಡೆ ಇರಬೇಕು. ಇನ್ನೊಂದು 4-5 ತಿಂಗಳಲ್ಲಿ ಸರ್ಕಾರ ಚೇಂಜ್ ಆಗುತ್ತೆ. ಈಗ ಆ ಕಡೆ ಹೋಗಿರೋರೆಲ್ಲ ಅವ್ರ ಕಥೆ ಏನು? ಅಲ್ಲ, ನಾನು ಕೇಳೋದು ನಿಮ್ಮನ್ನ ಕೇಳ್ತಾ ಇರೋದು ಟೆಕ್ನಿಕಲ್ ಕ್ವಶನ್ ಕೇಳ್ತಾ ಇರೋದು. 4-5 ತಿಂಗಳಿಗೆ ಸರ್ಕಾರ ಚೇಂಜ್ ಆಯಿತು ಅಂದ್ಕೊಳ್ಳಿ, ಆಗ ಬಂದ್ಬಿಟ್ಟು ಮತ್ತೆ ಸೂರಜ್ ರೇವಣ್ಣಕ್ಕೆ ಜೈ ಅಂತಾರ, ಎಚ್.ಡಿ. ರೇವಣ್ಣಕ್ಕೆ ಜೈ ಅಂತಾರೆ. ಅಲ್ಲ, ಇದೇ ಕತೆ. ಅವ್ರವ್ರು ಕರ್ಕೊಂಡು ಮತ್ತೆ ಇದು ಕೈ ಮಸಿಗೆ ಮಾಡ್ಕೊಂಡು ಬರೋದು. ಇಲ್ಲಿ ಆಯಿತು, ಊರಿಗೆ ಒಳ್ಳೆ ಕೆಲಸ ಆಗಬೇಕು, ನಿಮಗೂ ವೈಯಕ್ತಿಕವಾಗಿ ಅನುಕೂಲ ಆಗಬೇಕು. ನಿಮಗೂ ಅಷ್ಟೇ, ನೀವೇನೇ ಸಮಸ್ಯೆ ಇದ್ರೂ ಬನ್ನಿ, ಇಂದಿಂದನೂ ಸ್ಪಂದಿಸ್ಕೊಂಬಂದೀವಿ, ಮುಂದಕ್ಕೂ ಸ್ಪಂದಿಸ್ತೀವಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೊಂದು ತಿಂಗಳ ಹೊರಗೆ ಬರ್ತಾರೆ, ತಲೆ ಕೆಡಿಸ್ಕೊಬೇಡಿ. ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ. ಇರಲಿ, ಇವತ್ತಿಗೆ ಪ್ರಪಂಚ ಮುಗಿದೋಗಿಲ್ಲ, ಮುಂದಕ್ಕೂ ರಾಜಕೀಯ ಮಾಡೋದು ನಮಗೂ ಗೊತ್ತಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಇನ್ನು 4 ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗಲಿದೆ. ಪ್ರಜ್ವಲ್ ರೇವಣ್ಣ ಕೇವಲ 1 ತಿಂಗಳಲ್ಲಿ ಜೈಲಿನಿಂದ ಹೊರಬರ್ತಾರೆ. ನೀವು ಎಲ್ಲರೂ ಸೇರಿ ಅವರಿಗೆ ಸ್ವಾಗತ ಮಾಡೋಣ ಎಂದು ಎಂಎಲ್ಸಿ ಸೂರಜ್ ರೇವಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೊಳೆನರಸೀಪುರದ ಚಾಕೇನಹಳ್ಳಿಯಲ್ಲಿ ಶನಿವಾರ ರಾತ್ರಿ ನಡೆದ ಕಾರ್ಯಕ್ರಮದ ಒಂದರಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಿದ್ದ ನಂತರ ನಮ್ಮ ಎಚ್.ಡಿ. ರೇವಣ್ಣಗೆ ಜೈ ಜೈ ಅಂತಾರ. ಆ ಕಡೆ ಹೋಗಿರುವವರು ಕಥೆಯನ್ನು ಹೇಳಿ. ಆಗ ಸೂರಜ್ ರೇವಣ್ಣಗೆ ಜೈ ಅನ್ನೋಲ್ಲ, ಎಚ್.ಡಿ. ರೇವಣ್ಣಗೆ ಜೈ ಅಂತಾರೆ ಎಂದಿದ್ದಾರೆ. ಅವರಿವರನ್ನ ಕರೆದುಕೊಂಡು ಕೈ ಬಿಸಿ ಮಾಡಿಕೊಂಡು ಬರೆಯುತ್ತಾರೆ ಎಂದು ಭವಿಷ್ಯ ನುಡಿದ ಅವರು, ಪ್ರಪಂಚ ಇವತ್ತಿಗೆ ಮುಗಿದು ಹೋಗಿಲ್ಲ, ಮುಂದಕ್ಕೂ ರಾಜಕೀಯ ಮಾಡುವುದು ನಮಗೂ ಗೊತ್ತಿದೆ, ನಾವೇನು ಇಲ್ಲಿಂದ ಓಡಿ ಹೋಗೋದಿಲ್ಲ ಎಂದು ಹೇಳಿದ್ದಾರೆ. ಹಳೆಕೋಟೆ ಪ್ರೀಮಿಯರ್ ಲೀಗ್ ಅಂತ ಏನೋ ಮಾಡ್ತಾವ ಹುಡುಗ, ಆಯ್ತು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತೀವಿ. ಮುಂದಕ್ಕೂ ಯಾವುದೇ ಕಾರ್ಯಕ್ರಮ ಮಾಡಿ ಅದಕ್ಕೂ ನಾವೆಲ್ಲ ಮಾಡ್ತೀವಿ. ಆದರೆ ನೀವು ಹುಡುಗರು ಒಗ್ಗಟ್ಟಾಗಿ ಒಂದು ಕಡೆ ಇರಬೇಕು. ಇನ್ನೊಂದು 4-5 ತಿಂಗಳಲ್ಲಿ ಸರ್ಕಾರ ಚೇಂಜ್ ಆಗುತ್ತೆ. ಈಗ ಆ ಕಡೆ ಹೋಗಿರೋರೆಲ್ಲ ಅವ್ರ ಕಥೆ ಏನು? ಅಲ್ಲ, ನಾನು ಕೇಳೋದು ನಿಮ್ಮನ್ನ ಕೇಳ್ತಾ ಇರೋದು ಟೆಕ್ನಿಕಲ್ ಕ್ವಶನ್ ಕೇಳ್ತಾ ಇರೋದು. 4-5 ತಿಂಗಳಿಗೆ ಸರ್ಕಾರ ಚೇಂಜ್ ಆಯಿತು ಅಂದ್ಕೊಳ್ಳಿ, ಆಗ ಬಂದ್ಬಿಟ್ಟು ಮತ್ತೆ ಸೂರಜ್ ರೇವಣ್ಣಕ್ಕೆ ಜೈ ಅಂತಾರ, ಎಚ್.ಡಿ. ರೇವಣ್ಣಕ್ಕೆ ಜೈ ಅಂತಾರೆ. ಅಲ್ಲ, ಇದೇ ಕತೆ. ಅವ್ರವ್ರು ಕರ್ಕೊಂಡು ಮತ್ತೆ ಇದು ಕೈ ಮಸಿಗೆ ಮಾಡ್ಕೊಂಡು ಬರೋದು. ಇಲ್ಲಿ ಆಯಿತು, ಊರಿಗೆ ಒಳ್ಳೆ ಕೆಲಸ ಆಗಬೇಕು, ನಿಮಗೂ ವೈಯಕ್ತಿಕವಾಗಿ ಅನುಕೂಲ ಆಗಬೇಕು. ನಿಮಗೂ ಅಷ್ಟೇ, ನೀವೇನೇ ಸಮಸ್ಯೆ ಇದ್ರೂ ಬನ್ನಿ, ಇಂದಿಂದನೂ ಸ್ಪಂದಿಸ್ಕೊಂಬಂದೀವಿ, ಮುಂದಕ್ಕೂ ಸ್ಪಂದಿಸ್ತೀವಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೊಂದು ತಿಂಗಳ ಹೊರಗೆ ಬರ್ತಾರೆ, ತಲೆ ಕೆಡಿಸ್ಕೊಬೇಡಿ. ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ. ಇರಲಿ, ಇವತ್ತಿಗೆ ಪ್ರಪಂಚ ಮುಗಿದೋಗಿಲ್ಲ, ಮುಂದಕ್ಕೂ ರಾಜಕೀಯ ಮಾಡೋದು ನಮಗೂ ಗೊತ್ತಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.